ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ಕ ಸಂಜು ಡೈರಿ ಫಾರ್ಮಿಂಗ್. ಇದು ಫುಲ್ ಡೇ ಬ್ಲಾಕ್ ಡೇ 2. ನಾನು ಇವತ್ತು ಎದ್ದೇಳೋಷ್ಟರಲ್ಲಿ ಹಸುಗಳೆಲ್ಲ ಈಚೆ ಕಟ್ಟಾಕೊಂಡು ಹಾಲ್ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತು, ಆದ್ರೂ ಉಗಿಸ್ಕೊಂಡು ಪಗಸ್ಕೊಂಡು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಎದ್ದಿದ್ದು ಬೆಳಕಾದ್ಮೇಲೆ ಹಾಲ್ ಕರೆಯಕ್ ಬೇರೆ ಟೈಮ್ ಆಗಿತ್ತು. ನಾವೆಲ್ಲ ಕೂಕೊಂಡು ಬೇಗ ಬೇಗ ಹಾಲೆಲ್ಲ ಕರೆದ್ವಿ. ಫ್ಯಾನ್ಗಳು ಇಟ್ಕೊಂಡು ಡೈರಿ ಕಡೆ ಹಾಲು ತಗೊಂಡೋಗ್ತಾ ಇದೀನಿ. ನೋಡ್ಬೋದು ನೀವು, ನಾನು ಡೈರಿ ಹತ್ರ ಕಾಲ್ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಹಾಲು ಹಾಕದೆ ಕೆಲಸ. ನಮ್ ಡೈರಿನಾಗ ದಿನಕ್ಕೊಂದು 12 ಕ್ಯಾನ್ ಹಾಲು ಹೋಗ್ತವೆ. ನಿಮ್ ಡೈರಿನಾಗ ಎಷ್ಟು ಹೋಗ್ತವೆ ಅಂತ ಒಂದು ಕಮೆಂಟ್ ಮಾಡ್ಬಿಡಿ. ನಾನು ಹೋದಾಗ ಯಾರು ಜನ ಇರ್ಲಿಲ್ಲ, ಇವ್ರಿಬ್ರು ಹಾಕೋರು ಕಾಯ್ದು ಆಮೇಲೆ ನಾನು ಹಾಲು ಹಾಕ್ದೆ. ಮತ್ತೆ ನಿಮ್ಮೂರ್ ಡೈರಿನಾಗೆ ಲೋಕಲ್ ಸೇಲ್ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮೂರ್ ಡೈರಿನಾಗ ಹತ್ರ 1.5 ಕ್ಯಾನ್ ಕೊಡ್ತಾರೆ. ಆಮೇಲೆ ನಾನು ತಿರ್ಗಾ ಮನೆ ಹತ್ರ ಹೋಗಿ ತಿರ್ಗಾ ನಾನು ಊರೊಳಗಡೆ ವಾಪಸ್ ಬಂದು ಫಿಲ್ಟರ್ ನೀರೆಲ್ಲ ಇಟ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು. ನೀವು ಇವಾಗ ಏನ್ ನೋಡ್ತೀರಾ, ಇದು ನಮ್ಮ ಪಾಳ್ಯದಾಗಿರೋ ಫಿಲ್ಟರ್ ನೀರ್ ಸ್ಟೇಷನ್. ನಾನು ಕುಡಿಯೋ ನೀರೆಲ್ಲ ತಂದು ಮನೆಗೆ ಇಕ್ಕಿ ಹಸುಗಳೆಲ್ಲ ಬಿಟ್ಕೊಂಡೆ ಮೇಯ್ಸನ ಅಂತ. ಮೇವೇನ್ ಎಲ್ಲೂ ಅಷ್ಟು ಚೆನ್ನಾಗಿರ್ಲಿಲ್ಲ. ನಾವು ಬೆಳಿಗ್ಗೆ ಒಂದ್ ಕ್ಷಣ ಸಾಯಂಕಾಲ ಒಂದ್ ಕ್ಷಣ ಬಿಟ್ಕೊಂತೀವಿ, ಹಂಗ ಅಡ್ಡಾಡಿಸ್ತೀವಿ ಹಸುಗಳನ್ನೆಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹಸುಗಳೆಲ್ಲ ಬದಿನ ಮೇಲೆ ಮೇಯ್ತಾವೆ. ಅಲ್ಲೇನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ ಜೋಳದ ಸೆಪ್ಪೆ ಹತ್ರ ಕಿಡ್ಕೊಂಡ್ ಬಂದ್ವಿ ಮೇಸನ ಬದಿನಾಗಿರೋ ಮೇವನ ಅಂತ. ಮೇವೇನೋ ಅಚ್ಚುಗಿತ್ತು, ಹಸುಗಳು ಹಂಗ ಅಡ್ಡಾಡ್ಕೊಂಡು ಮೇಯ್ತಾ ಇದ್ವು. ನಾವು ಸರಿ ಅಂತ ಸ್ವಲ್ಪ ಬದಿನಾಗೆಲ್ಲ ಇಟ್ಕೊಂಡು ಮೇಯಿಸಿದಾದ್ಮೇಲೆ ಬೇರೆ ಕಡೆ ಬಿಟ್ವಿ ಮೇಸನ ಅಂತ. ಅಲ್ಲೂ ಅಷ್ಟೊಂದು ಮೇವಿಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಆಯ್ತು, ಬಿಸಿಲು ಬೇರೆ ಆಯ್ತು ಅಂತ ಹೇಳ್ಬಿಟ್ಟು ಹಸುಗಳನ್ನ ಇಟ್ಕೊಂಡ್ಬಂದು ನಮ್ ಸ್ಟ್ಯಾಂಡಿಗೆ ಕಟ್ಟಾಕಕ್ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೊತ್ತವರೆಗೂ ಹಸುಗಳನ್ನ ಮೇಯಿಸಿ ಇವಾಗ ಇಟ್ಕೊಂಬಂದು ಕಟ್ಟಾಕಿದೀವಿ. ನೋಡ್ಬೋದು, ನಮ್ಮ ಅತ್ತೆ ಇನ್ನ ಕಟ್ಟಾಕ್ತವ್ರೆ. ನಮ್ಮ ಅತ್ತೆಗೆ ಮೇವು ಹಾಕು ಅಂತ ಹೇಳಿ ನಾನು ಹೊಟ್ಟೆ ಸಿದ್ದೈತೆ ಅಂತ ಊಟ ಮಾಡಕ್ ಹೋಗ್ತಾ ಇದೀನಿ. ನೋಡ್ರಿ ಎಲ್ಲ ಹೆಂಗೆ ನಿಂತ್ಕೊಂಡವೆ, ಆನೆಗಳು ನಿಂತ್ಕೊಂಡಾಗ. ನಾನು ಹಸ ಮೇಸ ಗ್ಯಾಪಾಗೆ ನಮ್ಮ ಅಪ್ಪ ಎಲ್ಡೋರೆ ಮೇವು ಕುಯ್ಕೊಂಬಂದು ನಮ್ಮ ಹಸುಗಳ ಹತ್ರಕ್ಕೆ ಹಾಕಿತ್ತು. ನಾನು ಹಸುಗಳನ್ನೆಲ್ಲ ಕಟ್ಟಾಕಿ ನಮ್ಮ ಅತ್ತೆಗೆ ಅಲ್ಲಿರೋ ಮೇವನ್ನೆಲ್ಲ ಒಂದೊಂದು ಇಡಿ ಉದುರಿಸು ಅಂತ ಹೇಳಿ ನಾನು ಮನೆ ಹತ್ರಕ್ಕೆ ಬಂದೆ. ನಾನು ಮನೆ ಹತ್ರಕ್ಕೆ ಬರೋ ಅಷ್ಟರಲ್ಲಿ ರೊಟ್ಟಿ ಮತ್ತೆ ಮೊಟ್ಟೆ ಪಲ್ಯ ರೆಡಿ ಆಗಿತ್ತು. ನಾನು ಅದನ್ನೆಲ್ಲ ತೆಟ್ಟೆಗೆ ಹಾಕೊಂಡು ಸರಿಯಾಗಿ ಬಾರಿಸಿದೆ. ಆಮೇಲೆ ನಾನು ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಹೋದೆ ಅಂತ ಬಂದಿದ್ವಿ. ಇದು ಇಲ್ಲಿ ಮಧುಗಿರಿ ದಂಡಿ ಮರ ಮುಂದೆ ದೇವಸ್ಥಾನ ಐತಲ್ಲಿ. ನಾವು ಇಲ್ಲೇ ಇಟ್ಕೊಂಡು ಹೋಗ್ತೀವಿ. ನಾನು ಫ್ರೆಂಡು ಈಗ ಇವನೇ ಬೋಬಡಿ ನಡಿ ಅಂತ ಇವನು ನೋಡ್ತೀವಿ ಇಲ್ಲಿ ಅವ್ನು. ಬಾರ ಬಾರ. ಇವತ್ತು ನಮ್ಮ ಫ್ರೆಂಡ್ ಅವ್ರು ಹಸು ಮಾರವ್ರೆ, ಅದಕ್ಕೆ ಅವ್ನು ನೋಡಿ ಹೆಂಗೆ ಹೇಳ್ತಾನೆ ಹೇಳ. 50 ಲಕ್ಷ ಸಾಲ ಐತೆ. 50 ಲಕ್ಷ ಅಲ್ಲ, 50 ಲಕ್ಷ ನಮ್ಮ ಲೆಕ್ಕದಾಗೆ 50 ಲಕ್ಷ ಅಷ್ಟು ಕಟ್ಬೇಕು. ನಡಿ ಸೈಡ್ಗೆ. ಫಿಲ್ಟರ್ ನೀರಲ್ಲ ಗಾಯ್ಸ್, ಆದ್ರೂ ಈ ನೀರು ಕುಡಿದ್ರೆ ನಮ್ಮ ಕೆರೆ ನೀರಿದು, ಅದಕ್ಕೆ ಚೆನ್ನಾಗಿರ್ತೈತೆ ಅಂತ ನಾವು ಕುಡಿಯೋದಷ್ಟೇ. ನೋಡ್ಕೊಳ್ಳಿ ನಮ್ಮ ಫ್ರೆಂಡು ಇಲ್ಲೇ ಹೆಸರು ಐತೆ, ನೋಡ್ಕೊಳ್ಳಿ ಗೌಡ ಅಂತ. ಯಾವ ಮರಿಗಳನ್ನ ನನಗೂ ಇದುವರೆಗೂ ಗೊತ್ತಿಲ್ಲ, ನನಗೆ ಇದುವರೆಗೂ ಎಂದು ಹೇಳಿಲ್ಲ ನಾನು ಯಾವ ಗೌಡನ ಅಂತ. ಆದ್ರೆ ಸುಮ್ಮನೆ ಹೆಸರು ಕಡೋನಿಗೆ ನೋಡ್ಕೊಳ್ರಿ, ಒಂದು ಮಗ ನೋಡ್ಕೊಳ್ರಿ. ಇದು ಬಂದ್ಬಿಟ್ಟು ರಾಘವೇಂದ್ರ ಸ್ಕೂಲ್ ಪ್ಲಸ್ ಕಾಲೇಜು. ಇದು ಯಾರಾದ್ರೂ ನೋಡಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಮತ್ತೆ ಅದೇ ಕಾಲೇಜವರು ಮತ್ತೆ ಅದೇ ಸ್ಕೂಲ್ ಅವರು ಯಾರಾದ್ರೂ ನೋಡಿದ್ರೆ ಲೈಕ್ ಕೊಡಿರಿ. ನೋಡ್ಕೊಳ್ಳಿ, ಬಿಡಲ್ಲ ಸಾಕಿನ್ನ ನೀನು ನನ್ನ ಶಿಷ್ಯ ಅಂತ ಹೇಳಿದ್ರು ಒಪ್ಕೋಬೋದು. ಒಬ್ಬಳೆ ನಾವು ಗಾಡಿನಾಗ ಇವಾಗ ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾ? ಗೊತ್ತಿಲ್ಲ ಅಂದರೆ ಬಂದಿತ್ತು. ತಾರೋ ಈ ವಿಡಿಯೋ ಹಾಕು ನಿಮ್ಮ ಅಪ್ಪಂಗೆ ನೋಡಲಿ. ಈಗ ಅಂಕಲ್ ಸ್ಟಿಂಗ್ ತಂದಿದ್ದೀವಿ, ಈಗ ತೋರ್ಸ್ ನಿಮ್ಮ ಅಪ್ಪಂಗೆ. ಆಮೇಲೆ ನಾನು ನಮ್ಮ ಫ್ರೆಂಡ್ ಹೋಗಿ ಅಂಗಡಿಯಿಂದ ಜ್ಯೂಸ್ ತಗೊಂಬಂದು ಆ ಬಾಟ್ಲಾಗಿರೋದು ಖಾಲಿ ಆಗೋವರೆಗೂ ನಮ್ಮ ಹೊಟ್ಟೆ ತುಂಬೋಗೋವರೆಗೂ ನಾವು ಕುಡಿತಾನೆ ಇದ್ವಿ. ಹೊಸ ಮಾರೋರೆ ನಮ್ಮ ಫ್ರೆಂಡ್ ಅವರು, ಅದಕ್ಕೆ ಏನೇನೋ ತೋರಿಸ್ತಾನೆ ಹೊಸ ಮಾರೋದಕ್ಕೆ. ಅವಾಗ ನಾನು ವಿಡಿಯೋ ಮಾಡಿ ತೋರಿಸ, ಇಲ್ಲ ಸ್ವಲ್ಪ ತೋರಿಸಲಿ. ನೋಡಿ ಕಡೆ ಅವ್ರು ಹೊಸ ಮಾರೋರೆ, ಇದು ಹೊಸ ಹಸು ತಂದಿರೋದನ್ನ ತೋರಿಸ್ತಾರೆ. ಸೊ ಗಾಯ್ಸ್, ನಾನಿವಾಗ ನಮ್ಮ ಸ್ಟ್ಯಾಂಡ್ ಹತ್ರಕ್ಕೆ ಬಂದಿದ್ದೀನಿ. ನೋಡಿ ಹಸುಗಳೆಲ್ಲ ಮೆಲ್ಕಾಗ್ತಾ ಇದ್ದಾವೆ. ಇವಾಗ ಹಸು ಬಿಟ್ಕೊಳ್ಳೋ ಟೈಮ್ ಆಗಿದೆ. ಹಸು ಬಿಟ್ಕೊಳ್ಳೋಣ ಬನ್ನಿ. ಹಸು ಬಿಟ್ಕೊಂಡು ಮೇಯಿಸ್ಬೇಕು. ಇವಾಗ ಎಷ್ಟು ಗಂಟೆವರೆಗೂ ಗೊತ್ತಾ? ಇವಾಗ 3 ಗಂಟೆ ಟೈಮು, 5 ಗಂಟೆವರೆಗೂ ಮೇಯಿಸ್ಬೇಕು. ಇವಾಗ 3 ಗಂಟೆ ಆಗಿದೆ, ಇನ್ನು 2 ಅವರ್ ಮೇಯಿಸ್ಬೇಕು. ಬನ್ನಿ ಇವಾಗ ಬಿಟ್ಕೊಳ್ಳೋಣ. ಒಡೆಯ ಹಾಂ, ಹೈ 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 ಹೈ. ನಾವು ಹೊಸ ಮೇಸಕ್ಕೆ ಅಂತ ಬರೋದು, ಏನು ಹೇಳಿ, ನಾವು ಹೊಸ ಮೇಸಕ್ಕೆ ಅಂತ ಬರೋದು. ಆದರೆ ನೋಡಿ ಒಂದು ಮೊಬೈಲ್ ನೋಡ್ಕೊಂಡು ಕೂಗೋಣದು. ಎಲ್ಲರೂ ಅಷ್ಟೇ ಹೊಸ ಮೇಸಕ್ಕೆ ಅಂತ ಬಂದು, ಮೊಬೈಲ್ ಇದ್ದರೆ 100% ಹೊಸ ಮೇಸಕ್ಕೆ ಅಂತ ಬಂದವ್ರೆ ಅಂದಮೇಲೆ ಮೊಬೈಲ್ ಇದ್ದರೆ 100% ಮೊಬೈಲ್ ನೋಡ್ತಾ ಇದ್ದಾರೆ. ನೋಡ್ರಿ ಅವ್ರು, ಇವ್ನು ನನ್ನ ಫ್ರೆಂಡ್, ಇವ್ನು ದೋಸ್ತ್, ನಮ್ಮ ದೋಸ್ತು. ಅವ್ರ ಹಸು ಮೇಯ್ತಾ ಇತ್ತು ಅದ್ರ ಪಾಡಿಗೆ. ಅದು ಇವ್ನು ನೋಡ್ರಿ ಮೊಬೈಲ್. ಹಸು ಮೇಯಿಸ್ತಾ ಇದ್ವಿ, ಹಿಂದೆಗಡೆಯಿಂದ ಮಳೆ ಬರ್ತಾಯಿತ್ತು. ನೋಡಿ ಮಾಡ ನೋಡಿ ಹೆಂಗಾಗೈತೆ, ಈ ಥರ ಮಾಡ ಆಗೈತೆ, ಮಳೆ ಬರ್ತಾಯಿದೆ. ನಮ್ಮ ಹಸುಗಳು ಮಾತ್ರ ಇಲ್ಲಿ ಮೇಯ್ತಾನೆ ಇವೆ. ಜೋರಾಗ್ಬಿಡ್ತೈತೆ ಮಳೆ. ಎಲ್ಲಾದರೂ ಹೋಗಿ ಇವಾಗ ಕುತ್ಕೋಬೇಕು ಗಿಡದಡೆ, ಇಲ್ಲಾಂದ್ರೆ ನೆಂದೋಗ್ತೀವಿ ಅಷ್ಟೇ. ನೋಡ್ರಿ ನಮ್ಮ ಹಸುಗಳೆಲ್ಲ ಅಲ್ಲೇ ಪರದಾಡ್ತಾವೆ ಮಳೆ ಬರ್ತಿರೋದಕ್ಕೆ. ಅಲ್ಲಿ ಹೋಗ್ತಾವೆ ನೋಡ್ರಿ ಹಸುಗಳೆಲ್ಲ, ಹಿಂದೆ ಕೂಡ ಹೋಗ್ತಾವೆ ನೋಡಿ. ಅಲ್ಲಿ ಅಲ್ಲಿ ಮೇಯ್ತಾವೆ ಹಸುಗಳು.
ಏನು ಗೊತ್ತಾ ಗೈಸ್, ನೀವು ಎಷ್ಟಾದರೂ ಮಳೆ ಬರ್ತಿರಲಿ ಏನಾದರೂ ಬರ್ತಾ ಇರಲಿ, ನಾವು ಹಸುಗಳ್ನ ಮೇಯ್ಸೋಕ್ಕೆ ಅಂತ ಬಿಟ್ಟಾಗ ನೋಡ್ರಿ ಹಸುಗಳು ಮೇಯ್ತಾನೆ ಇರ್ತಾವೆ. ಮಳೆ ಬರ್ತಾಯಿದೆ ನೋಡ್ಬೋದು, ಮಾಡ ಯಾವ ಥರ ಆಗೈತೆ ಅಂತ ನೋಡ್ಬೋದು. ಮಾಡ ನೋಡ್ರಿ, ಹಸು ಮಾತ್ರ ಮೇಯ್ತಾನೇ ಐತೆ. ಅದು ನೀನು ಯಾವ ಥರ ಮಳೆ ಬಂದರೂ ಏನು ಬಂದ್ರೂ ಅದು ಬಿಡಲ್ಲ, ಮೇಯ್ತಾನೇ ಇರುತ್ತೆ. ನಾವಿವಾಗ ಇದು ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಇಂಬ್ಳಿ ಗಿಡ, ಅದರಡೆ ನಿಂತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಇಂಬ್ಳಿ ಅಂದರೆ ಏನು ಗೊತ್ತಾ? ಹುಣ್ಸೆಹಣ್ಣಿನ ಗಿಡದಡೆ. ನಾನು ನಮ್ಮ ಫ್ರೆಂಡ್ ಕಡೆ ಅಂತ ಬಂದ್ವಿ. ನೋಡಿರಿ ನಮ್ಮ ಫ್ರೆಂಡ್ ಇಲ್ಲೇ ಎಲ್ಲ ನೆಂದೋಗ್ತೈತೆ, ಮಳೆ ಬರ್ತಾಯಿದೆ. 30% ಅಂತ ಗೂಗಲಲ್ಲಿ ತೋರಿಸ್ತೈತೆ, 30%. ನೋಡೋಣ ಎಷ್ಟು ಬರುತ್ತೋ ಮಳೆ. ಜೋರಾಗಿ ಬಂದರೆ ನಿಮಗೆ ಗ್ಯಾರಂಟಿ ತೋರಿಸ್ತೀನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಇವನು ನನ್ನ ಫ್ರೆಂಡ್ ನೋಡ್ರಿ ದೇವಸ್ಥಾನಕ್ಕೆ ಹೋಗಿನಂತೆ, ಹೂವು ಜೋಬಳಿಗೆ ಹಂಗೆ ಇಕ್ಕೊಂಬಂದವನಿ. ಏನಕ್ಕೆ ಅಂತ ಕೇಳಿದ್ರೆ ನಮ್ಮ ಹುಡುಗಿಗೆ ಕೊಡ್ಬೇಕು ಅಂತ. ಇವ್ನಿಗೆ ಯಾವ ಹುಡುಗಿನ ಇದ್ರು ಅವನಂತ ನಮ್ಗಂತ ನೋಡ್ರಿ ಹೆಂಗೆ ಆಡ್ತಾನೆ ನೋಡ್ರಿ. ಈ ಥರ ಆಡೋ ನಿಮ್ಮ ಫ್ರೆಂಡ್ಸ್ನ ಟ್ಯಾಗ್ ಮಾಡಿ. ನೋಡ್ಬೋದು ಇವಾಗ ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂತ ನೋಡಿ. ಫುಲ್ ಜೋರಾಗಿ ಮಳೆ ಬರ್ತೈತೆ. ಕ್ಯಾಮ್ರಾ ಮೇಲೆ ನೀರು ಬಿತ್ತು, ಅದಕ್ಕೆ ಸ್ವಲ್ಪ ಬ್ಲರ್ ಆಗೈತೆ ನೋಡಿ. ಅಲ್ಲಿ ಫುಲ್ ಹಿಂದೆಲ್ಲ ಜೋರಾಗಿ ಬರ್ತೈತೆ. ನಾವು ನೆಂದೋಗ್ತೀವಿ ಒಂದು 2 ನಿಮಿಷ ನೋಡ್ರಿ. ಮಳೆ ಬರ್ತಾ ಇರೋದಕ್ಕೆ ನಮ್ಮ ಫ್ರೆಂಡ್ ನೋಡಿ ಯಾವ ಥರ ಆಡ್ತಾನೆ. ಫುಲ್ಲು ಜೋರಾಗಿ ಬರ್ತೈತೆ. ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ಹಸು ಹಿಡ್ಕೊಂಡು ಮನೆಗೆ ಹೋಗ್ಬೇಕು ಫುಲ್ ನೆನ್ಕೊಂಡು, ಇಲ್ಲಾಂದ್ರೆ ಇಲ್ಲಿ ಯಾವ್ದಾದ್ರು ಮೂಲೆ ಕೂತ್ಕೋಬೇಕು. ಹಸುಗೆ ಎಲ್ಲೋದ್ರೂ ಗೊತ್ತಾಗಲ್ಲ, ಹೊಲ್ದಾಕ್ ಹೋದ್ರೆ ಬೈತಾರವರು. ನೋಡ್ರಿ ಹಸುಗಳೆಲ್ಲ ಓಡೋಗ್ತೈತೆ ಯಾಕೋ. ನೋಡಿ ಗಾಯ್ಸ್ ಎಷ್ಟು ಜೋರಾಗಿ ಬರ್ತೈತೆ. ಮಧುಗಿರಿ ಬೆಟ್ಟ ಅಲ್ಲಿ ನೋಡ್ತಿದ್ರಲ್ಲ, ಅದೇ ಮಧುಗಿರಿ ಬೆಟ್ಟ. ಅದ್ರ ಮೇಲೆ ಬರ್ತಾ ಇಲ್ಲ, ಆದರೆ ಇಲ್ಲಿ ಬರ್ತೈತೆ. ಜೋರಾಗಿ ಮಳೆ ಬರ್ತೈತೆ. ಹಸು ನೋಡಿದ್ರೆ ಓಡೋಗ್ತೈತೆ ನೋಡಿ, ಅಲ್ಲಿ ಓಡೋಗ್ತೈತೆ ಹಸು. ಫುಲ್ ಜೋರಾಗಿ ಮಳೆ ಬರ್ತೈತೆ. ಹಸು ಓಡೋಗ್ತಾ ಇತ್ತು ಹೊಡೆಯೋಣ ಅಂತ ಬಂದೆ, ನೆಂದೋಗ್ಬಿಟ್ಟೆ. ಬಿಸಿಲು ಬರ್ತೈತೆ ಆದ್ರೂ ಮಳೆ ಬರ್ತೈತೆ. ಫುಲ್ ಜೋರಾಗಿ ಮಳೆ ಬರ್ತೈತೆ. ನೆಂದೋಗ್ತಾ ಇದ್ದೀನಿ ನೋಡಿ. ಬಿಸಿಲು ಬಂದೈತೆ ಆದ್ರೂ ಮಳೆ ಬರ್ತೈತೆ. ಈ ಥರ ರೈತರು ಅಂತ ಹಸು ಸಾಕಿದಾದ್ಮೇಲೆ ಇದೆಲ್ಲ ಕಾಮನ್ನು. ಮಳೆ ಬಂದರೆ ನೆನಿಬೇಕು, ಬಿಸಿಲಿದ್ರೆ ಬೇಯಬೇಕು. ಏನಂತೀರಾ? ಜೈ ರೈತ. ಇದೆಲ್ಲ ಕಾಮನ್, ಏನೂ ಮಾಡೋಕ್ಕಾಗಲ್ಲ. ನೋಡಿ ನೆನ್ಬೋಗ್ತಾ ಇದ್ದೀನಿ. ಹೈನುಗಾರಿಕೆ ಅಂತ ಮಾಡಿದಾದ್ಮೇಲೆ ಇದೆಲ್ಲ ಕಾಮನ್ನು, ಜ್ಞಾಪನ ಇಟ್ಕೊಳ್ಳಿ. ನೀವು ಯಾರಾದರೂ ಹೈನುಗಾರಿಕೆ ಮಾಡ್ತೀರಾ ಅಂತ ಅನ್ನಂಗಿದ್ರೆ, ಸ್ಮಾಲ್ ಸ್ಕೇಲಲ್ಲಿ ಮಾಡ್ತೀವಿ ಅಂತ ಹಂಗಿದ್ರೆ ಇದೆಲ್ಲ ಕಾಮನು. ಇದೆಲ್ಲ ತಡ್ಕೊಬೇಕು, ಏನೂ ಮಾಡೋಕ್ಕಾಗಲ್ಲ. ಮಳೆ ಬರ್ತೈತೆ, ನಾನಾದರೂ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಈ ಕಷ್ಟಪಡ್ತಿರೋದಕ್ಕಾದ್ರೂ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಜೈ ರೈತ. ಕಳ್ಳನ ಗಡ್ಡೆ ಹೆಂಗೆ ಬಂದು ನಿಂತ್ಕೊಳ್ಳೋನೆ. ನಾನು ನೆಂದೋಗ್ತಾ ಇದ್ದೀನಿ, ನಾನು ಅವರ ಹೊಸ ಹೊಡಿತಾ ಇದ್ದೀನಿ ನೋಡಿ. ಇದಕ್ಕೇನಂತೀರ ಕಮೆಂಟ್ ಮಾಡಿ. ಸ್ವಲ್ಪ ಕಮ್ಮಿ ಆಯಿತು ಮಳೆ, ಚೂರು ಅಷ್ಟೇ ನೋಡಿ. ಗಾಯ್ಸ್ ಏನು ಗೊತ್ತಾ, ಮಳೆ ಬರ್ಬೇಕಾದ್ರೆ ಏನಂದರೆ, ನೀವು ಮಳೆ ಬರ್ಬೇಕಾದ್ರೆ ಹೋಗಿ ಗಿಡದಡೆ ನಿಂತ್ಕೊಂಡಿರ್ತೀರ. ಅದೇ ಮಳೆ ಬಿಟ್ಟ ಮೇಲೆ ನೀವು ಗಿಡದಡೆ ನಿಂತ್ಕೊಂಡಿದ್ರೆ ನೆಂದೋಗ್ತೀರಾ ಗೊತ್ತಾ? ಯಾಕಂದರೆ ಗಾಳಿ ಬಂದಾಗ ಗಿಡದ ಮೇಲೆ ಎಲೆ ಮೇಲೆ ಕೂತ್ಕೊಂಡಿರ್ತಾರಲ್ಲ ನೀರು, ಅದೆಲ್ಲ ಬಂದು ನಮ್ಮ ಮೇಲೆ ಬೀಳ್ತೈತೆ. ಅದೇ ನೀವು ಮಳೆ ನಿಂತ ಮೇಲೆ ಈಚೆ ಬರಬೇಕು, ಮಳೆ ಬರ್ಬೇಕಾದ್ರೆ ಗಿಡದ ಮೇಲೆ ನಿಂತ್ಕೊಂಡಿರ್ಬೇಕು. ಗಿಡದಡೆ ನಿಂತು. ಗೈಸ್ ಏನು ಗೊತ್ತಾ, ಮಳೆ ಬರ್ತೈತಲ್ಲ, ಸಖತ್ ಚಳಿ ಆಗ್ತೈತೆ. ಮಳೆ ಬಂದು ನಿಂತೋಗಿತ್ತಲ್ಲ, ಹೆವಿ ಚಳಿ, ಗಾಳಿ ಜಾಸ್ತಿ ಜೋರಾಗಿ ಬೀಸ್ತೈತೆ. ಇನ್ನೊಂದು 20 ನಿಮಿಷ ಮನೆಗೆ ಹೋಗ್ತೀವಿ. ನಾನು ಹಸುಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆ. ಟೈಮ್ ಆಯಿತು. ನಮಗೆ ಆಗಿನ ಕಾಲದಲ್ಲೆಲ್ಲ ಮೊಬೈಲ್ ಇರಲಿಲ್ಲ, ಆವಾಗ ಟೈಮ್ ಆಯಿತು ಅಂತ ಅವ್ರಿಗೆ ಹೆಂಗೆ ಗೊತ್ತಾಗೋದು ಗೊತ್ತಾ? ಅದು ನೋಡ್ರಿ ಸೂರ್ಯ ಅಲ್ಲಿ ಕಿಳಿತಾ ಅವನೇ. ಇಲ್ಲಿದ್ದಾಗ ಹಸು ಬಿಟ್ಕೊತೀವಿ, ಅಲ್ಲಿಗೆ ಹೋದಾಗ ಮನೆ ಕಡೆ ಹೊಡ್ಕೊಂಡು ಹೋಗ್ತೀವಿ. ಓಕೆನಾ? ನೋಡಿ ಮುಂದೆ ನಾವಪ್ಪ ಹಸು ಹೊಡ್ಕೊಂಡು ಹೋಗ್ತಾ ಅವ್ರೆ, ಈ ಕಡೆ ನಾನು ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗಾಯ್ಸ್ ಹಸುಗಳೆಲ್ಲ ಹೋಗ್ತಾವೆ ಹತ್ರ. ಇನ್ನು ಮನೆ ಇನ್ನೊಂದು 100 ಮೀಟ್ರ್ ಐತೆ. ಬಂದ್ವಿ, ಮನೆ ಹತ್ರಕ್ಕೆ ಬಂದ್ವಿ. ಇವಾಗ ನಾನು ಹಂಗ ಮಾಡಿ ಹಸುಗಳೆಲ್ಲ ಹೊಡ್ಕೊಂಡು ಮನೆ ಹತ್ರ ಬಂದೇ ಬಿಟ್ಟೆ. ಆಮೇಲೆ ಅಲ್ಲೆಲ್ಲ ಕರೆದು ಕ್ಯಾನ್ಗೆ ಹಾಕೊಂಡು ಡೈರಿ ಹತ್ರ ತಗೊಂಡು ಹೊರಟೇ ಬಿಟ್ಟೆ. ನನ್ನ ಫ್ರೆಂಡ್ ಅವಾಗ್ಲಿನ ಹಸುಗಳೆಲ್ಲ ಮನೆ ಹತ್ರ ಕೊಡ್ಕೊಂಡ್ಬಂದು ಅಲ್ಲಿಂದ ಡೈರಿ ಹತ್ರಕ್ಕೆ ಬಂದು ಕ್ಯಾನ್ ತೊಳೆ ಕಾಲೇ ರೆಡಿ ಮಾಡ್ತಾವನೆ. ಅವ್ನು ನೀನ್ ಹಂಗೆ ತೊಳಿತಿರೋ ಅಂತ ಹೇಳಿ ನಾನು ಹಾಲಾಕನ ಅಂತ ಬಂದೆ. ನಾನು ಪಟಾರ ಅಂತ ಹಾಲಾಕಿ ಕೆರ್ಗುಳ್ ಪಾಳ್ಯದ ಹುಲಿ ಅಂತಾನೆ ಫೇಮಸ್ ಆಗ್ತಿರೋ ತಿಮ್ಮಣ್ಣ ಸಿಕ್ತು. ಅವಣ್ಣನ ಜೊತೆ ಹಾಲಾಕೋರ್ಗು ಕಾಯ್ದು ಅವಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಾನು ನಮ್ಮ ಮನೆ ಕಡೆ ಬಂದೆ. ನಾನು ಹಾಲಾಕ್ಬೇಕಾದ್ರೆ ಇವತ್ತು ಇಷ್ಟೊಂದು ಜನ ಇದ್ರು, ಅವ್ರ ಮಧ್ಯೆ ನಾನು ಹಂಗ ಮಾಡಿ ಹಾಲಾಕಿ ಮನೆ ಕಡೆ ಬಂದಿದ್ವಿ. ಮತ್ತೆ ಇವೆಲ್ಲ ಕತೆ ಇಷ್ಟೇ. ನಿಮ್ ಕಡೆಯಿಂದ ಈ ರೈತ ಬಯಸೋದು ಒಂದೇ ಒಂದು ಸಬ್ಸ್ಕ್ರೈಬ್ ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ನೀವೇನಾದ್ರೂ ಚಾಲೆಂಜ್ ಕೊಡಿ, ನಾನು ಅದನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಒಳ್ಳೆ ಟಫ್ ಇರೋ ಚಾಲೆಂಜ್ ನ ಕಮೆಂಟ್ ಹೊಡೀರಿ ಅಷ್ಟೇ.